ಪ್ರಾಮಾಣಿಕವಾಗಿ ಮಾಡಬೇಕು. ಕಾಮ ಕ್ರೋಧಗಳೆಲ್ಲ ಒಳಗಡೆ ಬೀಜ ರೂಪವಾಗಿ ಹಾಗೆಯೇ ಇದೆ. ಆ ಬೀಜವನ್ನು ಕಿತ್ತು ಎಸೆಯುವವರೆಗೆ ಜ್ಞಾನ ಬರೋದಿಲ್ವೇ? ಒಳಗಡೆ ಮೊಳಕೆಯೊಡೆದಿದ್ದಾವಲ್ಲ, ಆ ಬೀಜಗಳನ್ನು ಮೊದಲು ಕಿತ್ತು ಬಿಸಿಡುವಂಥ ಪ್ರಯತ್ನವನ್ನು ಆರಂಭ ಮಾಡಬೇಕು. ವಾಮದೇವ ಕೌಶಿಕಂಗೆಲ್ಲ ಹೇಳ್ತಿರೋದು ನಮಗೂ ಸೇರಿಸಿ ಹೇಳ್ತಿದ್ದಾನೆ. ಆ ಒಳಗಡೆ ಬಿತ್ತನೆಯಾಗಿರುವ ಬೀಜಗಳನ್ನು ಕಿತ್ತು ಒಗೆಯುವವರೆಗೆ ವಸಿಷ್ಠರಾಗಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮೊದಲು ದುಷ್ಟತನವಿದ ಬಿಡುತ್ತ ನಾನೇನಾಗ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾನೆ. ದುಷ್ಟತನವಿದ ಬಿಡುತ್ತ ಎಚ್ಚರವಿದ್ದಾಗಲೂ ಭ್ರಮೆಯನ್ನು ಸೃಷ್ಟಿ ಮಾಡುತ್ತೆ. ಎಷ್ಟು ಭ್ರಮೆಯನ್ನು ಸೃಷ್ಟಿ ಮಾಡುತ್ತೆ ಅಂದರೆ, ಜಗತ್ತಿನಲ್ಲಿ ನನಗಿಂತ ಜ್ಞಾನಿ ಇನ್ಯಾರೂ ಇಲ್ಲ, ಅತಿ ದೊಡ್ಡ ಭ್ರಮೆ. ನನಗಿಂತ ಚೆನ್ನಾಗಿ ಮಾತಾಡೋರು ಇನ್ಯಾರೂ ಇಲ್ಲ, ಅದಕ್ಕಿಂತಲೂ ದೊಡ್ಡದಾದಂತಹ ಭ್ರಮೆ. ಅಲ್ಲಿರೋ ಸತ್ಯ ಏನಂದರೆ, ಗುರು ಏನನ್ನಾದರೂ ಕೊಟ್ಟರೆ, ಸರಸ್ವತಿಯ ಪ್ರಸಾದವಿದ್ದರೆ ಮಾತ್ರ ನಾಲಿಗೆ ಮೇಲೆ 2 ಅಕ್ಷರ ನುಡಿಯಬಲ್ಲದೆ ಹೊರತು ಹೀಗೆ ಅಂದುಕೊಂಡವರೆಲ್ಲ ಅಧಃಪತನಕ್ಕೆ ಇಳಿದ್ರು ಅಂತಲೇ ಅರ್ಥ. ದೇಹ ಮಾತಾಡ್ತಾ ಇದೆ ಅಂತ ಭ್ರಮಿಸಿದ್ರೆ ಅದಕ್ಕಿಂತ ಮೂರ್ಖರು ಮತ್ತೊಬ್ಬರು ಇರೋದಕ್ಕೆ ಸಾಧ್ಯವೇ ಇಲ್ಲ. ಇದು ಯಾರದ್ದೋ ಕೃಪೆ. ಒಂದು ವಾಹಕವಾಗಿ ಯಾವುದೋ ಒಂದು ದೇಹ ಬಂದು ಕೂತ್ಕೋಬೇಕಾಗಿತ್ತು, ಅದೃಷ್ಟವಶಾತ್ ಈ ದೇಹ ಬಂದು ಕೂತಿದೆ. ಇಷ್ಟು ಬಿಟ್ಟರೆ ಇನ್ನೇನೂ ಇರೋದಿಲ್ಲ ಇಲ್ಲಿ. ಹಾಗಾಗಿ ಈ ಭ್ರಮೆ ಮಾಂಡುಕ್ಯವಲ್ಲದಲ್ಲೂ ಇದನ್ನೇ ಮತ್ತೆ ಮತ್ತೆ ಚರ್ಚೆ ಮಾಡ್ತಾರೆ. ಇದಷ್ಟನ್ನು ಸೇರಿಸಿ ದೇವುಡು ತಂದಿಡ್ತಾರೆ ಇಲ್ಲಿ. ಯಾಕೆ ಅಂದರೆ, ಇದು ಉರಿಯುವ ಕೊಳ್ಳಿಯನ್ನು ಹೀಗೆ ತಿರುಗಿಸ್ತಾ ಹೋದರೆ, ನೀವು ದೀಪಾವಳಿಯಲ್ಲಿ ವಿಷ್ಣು ಚಕ್ರ ಎಲ್ಲ ಹಚ್ತೀರ ಅಲ್ವ, ಅದು ಒಂದು ದೊಡ್ಡ ಬೆಳಕಿನ ವೃತ್ತವನ್ನು ಮಾಡುತ್ತೆ. ವೃತ್ತ ಇರುತ್ತಾ ಅಲ್ಲಿ? ಖಂಡಿತ ಇರಲ್ಲ. ಅಷ್ಟೆಲ್ಲ ಬಣ್ಣಗಳಿರುತ್ತಾ? ಅದೂ ಇರೋದಿಲ್ಲ. ಇಂತಹ ಒಂದು ಭ್ರಮೆ ಸ್ವಕಲ್ಪೇಶು ಭಾವೇಶಂ ಬದ್ಧತೆ ಸಿಂಹವದ ಬ್ರಹ್ಮಾತ್. ಕೇಳಿ ಬೆಳೆದಿದ್ದೀರಾ ಈ ಕಥೆನ? ಬಾವಿ ಒಳಗಡೆ ಪ್ರತಿಬಿಂಬ ನೋಡಿಕೊಂಡು ಸಿಂಹ ಬಿದ್ದು ಸತ್ತೋಗಿದ್ದ ಕಥೆನ ಎಲ್ಲರೂ ಕೇಳಿದ್ದೀರಿ. ಆ ಭ್ರಮೆಗೆ ಸಿಲುಕಿದ ಯಾವುದೇ ವ್ಯಕ್ತಿ ಕೊನೆಗೆ ಹೋಗೋದು ಪ್ರಪಾತಕ್ಕೆ ಹೊರತು ವಿವೇಕದ ಕಡೆಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಎಲ್ಲ ಸಂಗತಿಗಳನ್ನು ಹೇಳಿ ವಾಮದೇವ ಹೇಳ್ತಾನೆ, ದೇವುಡು ಹೀಗೆ ಎಲ್ಲವನ್ನ ಒಟ್ಟಿಗೆ ಸೇರಿಸಿ ಒಂದೊಂದು ಪ್ಯಾರಾಗ್ರಾಫಲ್ಲಿ ಬರೆಯೋದನ್ನು ಇದೆಯಲ್ಲ, ಅದನ್ನು ಯೋಚನೆ ಮಾಡೋಕ್ಕೂ ಕಷ್ಟ ಆಗುತ್ತೆ. ಎಲ್ಲಿಂದ ಬಂತು ಈ ಮನುಷ್ಯನಿಗೆ ಈ ಅಗಾಧ ಶಕ್ತಿ ಅಂತ ಪ್ರಶ್ನೆ ಬಂದುಬಿಡತ್ತೆ. ಯಾಕೆಂದರೆ ಇದನ್ನು ಡಿಕೋಡ್ ಮಾಡೋಕ್ಕೆ ಸಾಕಷ್ಟು ಸಮಯ ಬೇಕು. ಅಂತಹ ಮಾತುಗಳನ್ನು ಬರೆದಿಟ್ಟುಬಿಟ್ಟಿದ್ದಾರೆ ಅವರು. ಆದ್ದರಿಂದ ನಿನ್ನ ತಪಸ್ಸಿಗೆ ನಾನು ಬ್ರಾಹ್ಮಣ ಆಗ್ತೀನಿ, ನಾನು ಅದಾಗ್ತೀನಿ ಇದಾಗ್ತೀನಿ ಅಲ್ಲ, ಕೂರು ಮೊದಲು. ತಪಸ್ಸಿಗೆ ಮೊದಲು ಕೂರಬೇಕಲ್ಲ ನೀವು. ಕೂತ ಮೇಲೆ ಮಿಕ್ಕ ಮಾತು ಅಂದಾಗ ಕೌಶಿಕ ಮತ್ತೆ ಕೇಳ್ದ, ಆಯಿತು ನಿನ್ನ ಭಾಷಣ ಎಲ್ಲ ಸರಿಯಾಗಿ ಹೇಳು, ತಪಸ್ಸು ಅಂದರೆ ಏನು, ಸಾಧನೆ ಅಂದರೆ ಏನು? ಅದಕ್ಕೆ ಒಳ್ಳೆ ಕತೆ ಆಯ್ತಲ್ಲಪ್ಪ. ತಪಸ್ಸು ಅಂತಂದರೆ ಏನು? ಮತ್ತೆ ಮತ್ತೆ ಪ್ರಯತ್ನಿಸೋ ಅಂಥದ್ದು. ಅದಕ್ಕೆ ದೇವುಡು ಒಂದು ಉದಾಹರಣೆ ಕೊಡ್ತಾರೆ. ಸಂಗೀತಗಾರರು ಗಂಟಲು ಸರಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಅಂತ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಂದು 3.5 ಗಂಟೆ ಕಚೇರಿಯಲ್ಲಿ ಯಾವ ಸಂಗೀತಗಾರನಿಗೂ ಪೂರ್ಣ ಪ್ರಮಾಣದ ತೃಪ್ತಿ ಸಿಗೋದಿಲ್ಲ. ಒಂದು ವಾದ್ಯ ನುಡಿಸ್ತಿದ್ರೆ ಶ್ರುತಿ ಸರಿ ಮಾಡ್ತಾರೆ, ಹಾಡೋರಾದರೆ ಗಂಟ್ಲು ಸರಿ ಮಾಡ್ತಾರೆ, ನುಡಿಸೋರಾದರೆ ಅದರ ಶ್ರುತಿ. ಅದು ಎಷ್ಟು ಸರಿಯಾಗಿದ್ದರೂ ಒಂದು ಮೊನೆ ಎಲ್ಲೋ ಇಳಿತೇನೋ ಏರ್ತೇನೋ ಅನ್ನೋ ಒಂದು ಯೋಚನೆಯಲ್ಲೇ ಮತ್ತೆ ಮತ್ತೆ ಅಂದರೆ ಪರ್ಫೆಕ್ಷನ್ ಅನ್ನುವ ಕಡೆಗೆ ಹೋಗುವ ಗಮನ ಇದು. ಪಕ್ವವಾಗ್ತಾ ಆಗ್ತಾ ಆಗ್ತಾ ಇನ್ನೂ ಸರಿಯಾಗಲಿ, ಇನ್ನೂ ಸರಿಯಾಗಲಿ, ಇನ್ನೂ ಸರಿಯಾಗಲಿ. ಯಾರನ್ನೋ ಮೆಚ್ಚಕ್ಕಲ್ಲ, ಒಳಗಿರುವ ಅಂತರ್ಸರಸ್ವತಿಯ ಒಂದು ಕೃಪೆಗೆ ಪಾತ್ರವಾಗಬೇಕು ಅನ್ನೋ ಕಾರಣಕ್ಕಾಗಿ ಸಂಗೀತಗಾರರೆಲ್ಲರೂ ಇದನ್ನೇ ಮಾಡೋದು. ಆಕೆಗೆ ಒಂದು ಮೆಚ್ಚುಗೆ ಬೇಕಲ್ಲ ಆಕೆಯಿಂದ, ಅದಕ್ಕೆ ಮಾಡ್ತಾರಲ್ಲ. ತಪಸ್ಸು ಅಂದರೆ ಸಣ್ಣ ವಾಕ್ಯ, ಬೀಜ ವೃಕ್ಷವಾಗುವ ಕಾಲ.
ಒಂದು ಪುಟಾಣಿ ಬೀಜ. ಆ ಪುಟಾಣಿ ಬೀಜದ ಒಳಗಡೆಗೆ ಈ ದೇವರು ಅನ್ನಿಸ್ಕೊಂಡವನು, ಆ ಯಾವ ದೇವರಾರು ಆಗಲಿ, ಎಷ್ಟು ತುಂಬಿಸಿ ಇಡ್ತಾನ್ರಿ ಒಂದು ಸಣ್ಣ ಬೀಜದ ಒಳಗೆ. ಅದು ಬೆಳೆದು ಗಿಡವಾಗಿ ಮರವಾಗಿ ಅಂಥದ್ದೇ ಲಕ್ಷಾಂತರ ಬೀಜಗಳನ್ನು ಸೃಷ್ಟಿ ಮಾಡುವಂಥ ಯೋಗ್ಯತೆಯನ್ನು ಕೊಟ್ಟು ಒಂದು ಸಣ್ಣ ಬೀಜವನ್ನು ಕಳಿಸ್ಕೊಡ್ತಾನಲ್ಲ, ಅವನ ಕೃಪೆ ಎಂಥದ್ದು. ಆ ಬೀಜ ಇದೆಯಲ್ಲ, ಅದನ್ನು ಮತ್ತು ಅದು ವೃಕ್ಷವಾಗುವ ಸ್ಥಿತಿಯನ್ನು ಕಾಪಾಡಿಕೊಳ್ಳೋಕ್ಕೆ ಮನುಷ್ಯ ಪ್ರಯತ್ನ ಮಾಡಬೇಕು. ಮಾಡೋದೇ ಇದ್ದರೆ ಬಹಳ ಕಷ್ಟ ಆಗತ್ತೆ. ಯಾಕೆಂದರೆ ಇಲ್ಲಿ ಜಗತ್ತಿನಲ್ಲಿ ನಾವು ಹೊಸದಾಗಿ ತರೋಕ್ಕೆ ಏನೂ ಇಲ್ಲ, ಇರೋದನ್ನು ಸರಿ ಮಾಡ್ಕೋಬೇಕು ಅಂಥೇಳಿ ಅಂದಾಗ ಪುನಃ ಕೌಶಿಕ ಕೇಳ್ದ, ಈ ಬೀಜ ವೃಕ್ಷ ಇದೆಲ್ಲ ಸರಿ, ಇನ್ನು ಸಿದ್ಧಿಯೇ ಆಗಬೇಕು ಅಂದರೆ ನಾನು ಏನು ಮಾಡಬೇಕು? ಎಲ್ಲ ಸಿದ್ಧಿಯೂ ಆಗಬೇಕು. ನನಗೆ ಸಿದ್ಧಿಗಳು ದಕ್ಕ ಬಿಡಬೇಕು. ಇವಾಗ ಎಲ್ಲ ಸಿದ್ಧಿ ಆಗಬೇಕು. ವಸಿಷ್ಠರ ಮಾದರಿಯಲ್ಲಿ ನಮಗೆ ಸಿದ್ಧಿ ಆಗಬೇಕು ಅಂದರೆ ಏನು ಮಾಡಬೇಕು? ವಾಮದೇವ ಮತ್ತೆ ಕಡಿಹಾಣ ಹಾಕ್ದ. ಆ ಥರ ಪಟ್ಕೊಂಡು ಹೋದ್ಯೋ ಯಾವ ಸಿದ್ಧಿಯೂ ಬರೋದಿಲ್ಲ, ಯಾವ ಸಿದ್ಧಿಯೂ ನಿನಗೆ ದಕ್ಕುವುದಿಲ್ಲ. ಸಿದ್ಧಿ ಯಾವನಿಗಾದರೂ ಬೇಕು ಅಂದರೆ ಮನಸ್ಸನ್ನು ಆಟಾಡ್ಸೋಕ್ಕೆ ಕಲಿಬೇಕು ಮೊದಲು. ಪಕ್ಕದವ್ರದ್ದಲ್ಲ, ನಿಮ್ಮದೇ ಮನಸ್ಸನ್ನು. ನಿಮ್ಮ ಮನಸ್ಸನ್ನು ಆಟಾಡ್ಸೋಕ್ಕೆ ಕಲಿಬೇಕಲ್ವ. ಅದು ಎಚ್ಚರ ಆಗಿರೋ ಅಂದರೆ ಎಚ್ಚರ ಆಗಿರಬೇಕು, ಮಲ್ಕೋ ಅಂದರೆ ಮಲ್ಕೋಬೇಕು, ಓದು ಅಂದರೆ ಓದಬೇಕು, ಕೇಳು ಅಂದರೆ ಕೇಳಬೇಕು. ಆ ಮಟ್ಟದಲ್ಲಿ ಮನಸ್ಸನ್ನು ಆಟ ಆಡುವಂಥ, ಕುಣಿಸುವಂಥ ಒಂದು ಸ್ಥಿತಿಗೆ ಇರಬೇಕು. ಪತಂಜಲ ಯೋಗ ಸೂತ್ರದ ಮಾತಿದು. ಅಲ್ಲಿ ಹೇಳ್ತಾರವುದು, ಜನ್ಮ ಔಷಧಿ ಮಂತ್ರ ತಪಸ್ಸಮಾಧಿಜಾಹ ಸಿದ್ಧಯ. ಸಿದ್ಧಿ ಅನ್ನೋದು ತಮಾಷೆಯಲ್ಲ, ಹುಟ್ಟುವಾಗಲೇ ಬರುವಂತಹ ಸಿದ್ಧಿಗಳು ಕೆಲವಿರ್ತಾರೆ. ಅದು ಬಹಳ ದೊಡ್ಡವರ ಮಾತು. ನೀವು ಶುಕ ಮುನಿಗಳ ಹೆಸರು ಕೇಳಿದ್ದೀರಿ, ಜಡಭರತ ಮುನಿಗಳ ಹೆಸರು ಕೇಳಿದ್ದೀರಿ. ಅವರೆಲ್ಲ ಜನ್ಮದಿಂದಲೇ ಸಿದ್ಧಿಯನ್ನು ಪಡೆದುಕೊಂಡು ಹುಟ್ಟಿದಂಥವರು, ಒಂದು ಕಾರಣಕ್ಕಾಗಿ ಹುಟ್ಟಿದಂಥವು. ಮತ್ತು ನಮಗೆ ಪರಿಚಿತ ಇರುವಂಥ ಸಿದ್ಧಿಯ ಜಗತ್ಯಾವುದಂದರೆ ಔಷಧಿಜ. ನಾವು ದಪ್ಪ ಆಗೋದಕ್ಕೆ ಅಥವಾ ಸಣ್ಣ ಆಗೋದಕ್ಕೆ ಅಥವಾ ಸುಂದರವಾಗೋದಕ್ಕೆ ಇವೆಲ್ಲ ಸಿದ್ಧಿಗಳಿದ್ದಾವಲ್ಲ ನಮ್ಮದು, ಇವು ವಿಶೇಷ ಮೂಲಿಕೆಗಳಿಂದ ಆಗುವಂಥದ್ದು. ಮಂತ್ರಜ, ಅನುಷ್ಠಾನವನ್ನು ಮಾಡಿದ್ರೆ, ಯಾವುದಾದ್ರೂ ಒಂದು ಸರಿಯಾದ ಮಂತ್ರವನ್ನು ಹಿಡಿದು ಜಪ ಮಾಡಿದ್ರೆ ಅದರಿಂದ ಒಂದಷ್ಟು ಸಿದ್ಧಿಗಳು ಬರ್ತವೆ. ಆನಂತರದ್ದು ತಪೋಜ, ಕೊನೆಯದು ಅತಿ ಎತ್ತರದಲ್ಲಿರುವಂಥದ್ದು ತಪಸ್ಸು ಮತ್ತು ಇಂದ್ರಿಯ ನಿಗ್ರಹದ ಸಾಧನೆಯಿಂದ ಗಳಿಸುವಂತಹ ಸಿದ್ಧಿಯನ್ನು ಅತ್ಯುತ್ಕೃಷ್ಟವಾದ ಸಿದ್ಧಿ ಅಂತ ಜಗತ್ತು ಪರಿಗಣಿಸಿದೆ. ಇನ್ನು ಅದಕ್ಕಿಂತಲೂ ಮೇಲ್ಮಟ್ಟದ್ದು ಸಮಾಧಿಜ, ಯೋಗದ ಅತ್ಯುನ್ನತ ಸ್ಥಿತಿಯಿಂದ ಸಮಾಧಿಯಿಂದ ಗಳಿಸುವಂಥದ್ದು. ದಯವಿಟ್ಟು ಒಂದು ಪದದ ಬಳಕೆ, ಯೋಗ ಅಂತಂದರೆ ದೇಹಕ್ಕೆ ಸಂಬಂಧಪಟ್ಟದ್ದಲ್ಲ. ದೇಹ ಸಂಬಂಧಪಡುತ್ತೆ, ಆಸನಗಳನ್ನು ಹಾಕಬೇಕಾದರೆ ಅದು ಪೂರ್ಣ ಪ್ರಮಾಣದಲ್ಲಿ ಮನಸ್ಸಿಗೆ ಸಂಬಂಧಪಟ್ಟ ಸಂಗತಿ ಅನ್ನೋದನ್ನು ತಾವೆಲ್ಲರೂ ಗಮನ ಇಟ್ಟೇ ನೋಡಬೇಕು. ಯೋಗ ಮಾಡೋದು ಅಂದರೆ ಕೇವಲ ಕೈ ಕಾಲಿಗೆ ಮಾತ್ರ ಅಂತ ನಾವು ಅಂದ್ಕೊಂಡಿದ್ದೀವಲ್ಲ, ಅದಲ್ಲ. ಅದು ಮನಸ್ಸಿಗೂ ನೇರವಾಗಿ ಸಂಬಂಧಪಡುತ್ತೆ. ಆದ್ದರಿಂದ ವಾಮದೇವ ಹೇಳ್ತಾನೆ, ನೀನೇನು ಅರ್ಥ ಮಾಡಿಕೊಳ್ಬೇಕಂದ್ರೆ, ಈ ತಪಸ್ಸನ್ನು ಮಾಡೋದ್ರಿಂದ ನನ್ನ ಮನಸ್ಸನ್ನು ನಾನು ಆಡಿಸುವ ಹಾಗೆ ನನಗೆ ಸಿದ್ಧಿ ಉಂಟಾಗತ್ತೆ. ಅದನ್ನು ನಾನು ಮಾಡಬೇಕು. ಅಕಸ್ಮಾತ್ ಶಾಸ್ತ್ರೀಯವಾದ ಧರ್ಮ ಮಾರ್ಗದಲ್ಲಿ ಹೋದರೆ ಒಂದು ಕೊಳಗ ಭತ್ತವನ್ನು ಚೆಲ್ಲಿ ಮತ್ತು 100 ಖಂಡಗವನ್ನು ಪಡ್ಕೊಂಡಂಥ ಸಿದ್ಧಿ ಆಗತ್ತೆ. ಶಾಸ್ತ್ರೀಯವಲ್ಲದ ಅಧರ್ಮದ ಮಾರ್ಗದಲ್ಲಿ ಏನಾದರೂ ಕಾಲಿಟ್ಟರೆ 1 ಸೇರು ಅಕ್ಕಿ ಕೊಟ್ಟುಬಿಟ್ಟು 3 ಸೇರು ರಾಗಿ ತಗೊಂಡಾಗತ್ತೆ. ಆದ್ದರಿಂದ ಪ್ರಯತ್ನ ಶಾಸ್ತ್ರೀಯವಾಗಿರಲಿ. ಪುನಃ ಪ್ರಶ್ನೆ ಇವನಂತು, ನಾನೊಬ್ಬ ವಸಿಷ್ಠನಾಗಬೇಕು. ವಸಿಷ್ಠ ಆಗೋದಕ್ಕೆ ಏನು ಮಾಡಬೇಕು? ವಾಮದೇವರ ಉತ್ತರ, ರುದ್ರನ ಅಸ್ತ್ರಗಳೂ ಕೂಡ ಮಹರ್ಷಿಯ ಮುಂದೆ ಕೆಲಸ ಮಾಡಲಿಲ್ಲ.
ಅದಕ್ಕೆ ನಿನ್ನ ಬಾಯಲ್ಲಿ ಬಂದ ಮಾತು ಬ್ರಹ್ಮ ತೇಜಸ್ಸೇ ಬಲ, ಬ್ರಹ್ಮಜ್ಞಾನವೇ ಬಲ ಅನ್ನುವ ಮಾತು ನಿನಗೆ ಬಂದಿದೆ. ಆದ್ದರಿಂದ ವಸಿಷ್ಠನಾಗುವ ಗುಟ್ಟು ಅಷ್ಟು ಬೇಗ ಪ್ರಕಟ ಆಗೋದಿಲ್ಲ. ಆದ್ದರಿಂದ ವಸಿಷ್ಠ ಅಂದರೆ ಯಾರು ಅನ್ನುವುದನ್ನು ಮೊದಲು ಅರ್ಥ ಮಾಡಿಕೋ. ಮಂಕುದಿಣ್ಣೆ ಅರಸ ಕೇಳ್ ವಸಿಷ್ಠರೆಂದರೆ. ಅರಸ ಕೇಳು ಅರಸ ಕೇಳು ವಸಿಷ್ಠರೆಂದರೆ ಸರಳತೆಯ ಸಾಕಾರ ಮೂರ್ತಿಯು. ಅರಸ ಕೇಳು ವಸಿಷ್ಠರೆಂದರೆ ಸರಳತೆಯ ಸಾಕಾರ ಮೂರ್ತಿಯು. ದಯೆ ತುಂಬಿರುವ ನಿಷ್ಕಲ್ಮಷದ ತಪಸಿಗಳು, ಕರುಣೆ ದಯೆ ತುಂಬಿರುವ ನಿಷ್ಕಲ್ಮಷದ ತಪಸಿಗಳು, ಗುರುವು 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 ನಿರ್ಮಲವಾದ ಸಲಿಲದ ತೆರದಿ ನಿಸ್ಸಂಕಲ್ಪವಂತರು. ಧರಿಸಿ ಹರುವ್ರತ ಲೋಕ ಕಲ್ಯಾಣಕ್ಕೆ, ಧರಿಸಿ ಹರುವ್ರತ ಲೋಕ ಕಲ್ಯಾಣಕ್ಕೆ. ಮುನಿವರರು ಮುನಿವರರು ಧರಿಸಿ ಹರುವ್ರತ ಲೋಕ ಕಲ್ಯಾಣಕ್ಕೆ. ವಸಿಷ್ಠರು ಅಂಥೇಳಿ ಅಂದರೆ ಶುದ್ಧ ಮನಸ್ಸು, ಶುದ್ಧ ಸ್ಥಿತಿಯಲ್ಲಿರುವಂತಹ ಒಬ್ಬ ವ್ಯಕ್ತಿ. ಕಠೋಪನಿಷತ್ತಿನ ಉದಾಹರಣೆಯನ್ನು ದೇವರು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಯಥೋದಕಂ ಶುದ್ಧೇ ಶುದ್ಧಮಾಸ್ತಿಕಂ ತಾದೃಗೇವ ಭವತಿ ಏವಂ ಮುನೇರ್ವಿಜಾನತ ಆತ್ಮಾ ಭವತಿ ಗೌತಮ. ಗೌತಮ ವಂಶದ ನಚಿಕೇತ ಆ ಪ್ರಸ್ತಾಪದಲ್ಲಿ ಹೇಳ್ತಾರೆ, ಪರಿಶುದ್ಧವಾದ ನೀರಿನಲ್ಲಿ ಏನೂ ಇರೋದಿಲ್ಲ, ಅದಕ್ಕೆ ರುಚಿ ಇರೋದಿಲ್ಲ, ಬಣ್ಣ ಇರೋದಿಲ್ಲ, ವಾಸನೆಯೂ ಇರೋದಿಲ್ಲ, ಮತ್ತು ಯಾವ ವ್ಯತ್ಯಾಸವೂ ಇಲ್ಲದೆ ಅದು ಸ್ಫಟಿಕ ಸದೃಶವಾಗಿ ಇರುತ್ತೆ. ಮತ್ತು ಎಲ್ಲದರ ಜೊತೆಗೆ ಬರುತ್ತು ಅದು ತನ್ನನ್ನು ಏಕರೂಪವಾಗಿ ನಿಂತುಕೊಳ್ಳುವಂಥ ಶಕ್ತಿಯನ್ನು ಪಡ್ಕೊಂಡಿರುತ್ತೆ. ಅದೇ ಮಾದರಿಯಲ್ಲಿ ಕನ್ನಡಿಯೂ ಕೂಡ ತಾನು ಯಾವ ಬಿಂಬವನ್ನು ನಾವು ಎಷ್ಟೆಷ್ಟು ನನ್ನ ಮುಖವನ್ನೆಲ್ಲ ಮಂಗನ ಮಾದರಿಯಲ್ಲಿ ಮಾಡಿಕೊಂಡ್ರೂ ಕೂಡ ಕನ್ನಡಿ ಅದು ಇಷ್ಟಿಷ್ಟು ವರ್ಷ ನಮ್ಮನ್ನು ತಡ್ಕೊಂಡಿದೆಯಲ್ಲ, ತಡ್ಕೊಂಡು ಆ ಬಿಂಬವನ್ನು ತೋರಿಸಿ ಒಂದು ಸಣ್ಣ ಸಮಾಧಾನವನ್ನು, ನಾನು ಚೆನ್ನಾಗಿದ್ದೀನಪ್ಪ ಇದ್ದಿದ್ರಲ್ಲಿ ಅಂತ ಹೇಳಿ ಅಂದ್ಕೊಂಡು ಹೇಳುವ ಕನ್ನಡಿಯ ಒಳಗೆ ಯಾವ ಬಿಂಬವೂ ಇಲ್ಲ. ಅದು ಯಾವ ಬಿಂಬವನ್ನು ಧರಿಸಿಯೂ ಇಲ್ಲ, ಅಸಹ್ಯಿಸಿಕೊಂಡೂ ಇಲ್ಲ. ನಮ್ಮ ದೇಹ ನೋಡಿ ಅಸಹ್ಯ ಪಟ್ಕೋಬೋದಿತ್ತಲ್ವ, ಎಷ್ಟು ವಿಕಾರವಾಗಿದ್ದಾಳಪ್ಪ, ಇವಳನ್ನು ಯಾಕೆ ನೋಡಬೇಕು ನಾನು ಅಂಥೇಳಿ ಕನ್ನಡಿ ಎಂದೂ ನಮ್ಮನ್ನು ಪಕ್ಕಕ್ಕೆ ತಳ್ಳಿಲ್ಲ. ಹಾಗೆ ಪ್ರಜ್ಞಾವಂತನಾದ ಸಾಕ್ಷಾತ್ಕಾರ ಮಾಡಿಕೊಂಡಿರುವ ಯಾವ ಜೀವಾತ್ಮನೂ ಕೂಡ ಈ ಮಾದರಿಯಲ್ಲಿ ಪರಿಶುದ್ಧವಾದ ಪರಮಾತ್ಮನ ಸ್ವರೂಪಕ್ಕೆ ಬಂದಿರ್ತಾನೆ. ಅಂತಹ ಪರಿಶುದ್ಧ ಆತ್ಮ ಅಂದರೆ ಅದು ಮಹರ್ಷಿ ವಸಿಷ್ಠ. ಆ ಮಹರ್ಷಿಯಾಗುವ ಎಡೆಗೆ ಹೋಗಬೇಕಲ್ಲ ನಾವು, ಆ ಮಹರ್ಷಿ ನೀನಾಗಬೇಕಲ್ಲ. ಅದು ಎಷ್ಟು ಕಷ್ಟ ಆಗುತ್ತಲ್ವ.
ಅಂತಹ ಮಹರ್ಷಿ ಆಗಬೇಕಂದ್ರೆ ಅದನ್ನು ನೀನು ಮತ್ತೆ 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 ಅಭ್ಯಾಸವನ್ನು ಮಾಡಬೇಕು. ಅದನ್ನೇ ನಾನು ನಿನಗೆ ಆ ಹೊತ್ತಿನಿಂದ ಹೇಳ್ತಾ ಇರೋದು. ಇದನ್ನು ನಿನಗೆ ಬುದ್ಧಿ ಅನ್ನುವ ಸಾರಥಿಯ ಕೈಯಲ್ಲಿ ನಿನ್ನನ್ನು ನೀನು ಕೊಟ್ಕೋ. ಆತ್ಮಾನಂ ಮತ್ತೆ ಕಠೋಪನಿಷತ್ತನ್ನು ಹೇಳ್ತಾರೆ, ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವಚ. ಬುದ್ಧಿ ಅನ್ನುವಂಥ ಸಾರಥಿ ಮನಸ್ಸು ಅನ್ನುವ ಲಗಾಮನ್ನು ಸರಿಯಾಗಿ ಹಿಡ್ಕೊಂಡ್ರೆ ಇಂದ್ರಿಯ ಅನ್ನುವಂಥ ಕುದುರೆಗಳು ಮರ್ಯಾದೆಯಿಂದ ಹೋಗಬೇಕಾದ ದಾರಿಯಲ್ಲೇ ಹೋಗ್ತವೆ. ಯಾರು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ ಅವರು ಜಗತ್ತನ್ನು ಗೆಲ್ತಾರೆ, ಇಲ್ಲದೆ ಇರೋರು ಮುಗ್ಗರಿಸಿ ಬೀಳ್ತಾರೆ. ಯಾಕೆ ನನ್ನ ಜೀವನದಲ್ಲಿ ಹೀಗಾಯಿತು ಅನ್ನುವ ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗತ್ತಲ್ಲ, ಅದಕ್ಕೆ ಉತ್ತರ ಇದು. ಇದನ್ನೇ ಬೃಹದಾರಣ್ಯಕ ಉಪನಿಷತ್ತು ಕೂಗಿ ಹೇಳತ್ತೆ, ಆತ್ಮಾವಾ ಅರೇ ದ್ರಷ್ಟವ್ಯ. ಎಷ್ಟು ಸರಿ ಹೇಳಬೇಕು ನಿನಗೆ? ಮೊದಲು ಕೇಳಿಸ್ಕೊಳ್ಳು. ಆತ್ಮವನ್ನು ಕಂಡುಕೊಳ್ಳತಕ್ಕವನು ಏನು ಮಾಡಬೇಕು? ಮೊದಲು ಹಾಕಿದ್ರೆ ತಪಸ್ಸಿಗೆ ಕೂತ್ಕೊಳ್ಬೇಕು, ಆತ್ಮವನ್ನು ಕಂಡುಕೊಳ್ಬೇಕು ಅಂತಂದವನು ಆತ್ಮಾವಾ ಅರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯಯ. ಮೊದಲು ಕೇಳಿಸ್ಕೋ, ಶ್ರವಣ ಮಾಡು, ನಿಧಿಧ್ಯಾಸನ ಮಾಡು. ಕೇಳಿದ್ದನ್ನು ಮನನ ಮಾಡುವುದರಿಂದ ಅರಿತುಕೊಳ್ಳಬೇಕು, ಅರಿತದ್ದನ್ನು ಪಾಲಿಸಬೇಕು. ಪಾಲಿಸಿದ್ದೆಲ್ಲವೂ ಕೂಡ ಫಲಗಳು ಬಂದಾಗ ನನ್ನದಲ್ಲ ಅಂತ ಪಕ್ಕಕ್ಕೆ ಸರಿದು ನಿಲ್ಲಬೇಕು. ಹಾಗೆ ಸಂಕಲ್ಪರಹಿತನಾಗಿ ಬದುಕಿರುವವನು ಈ ವಸಿಷ್ಠ. ಯಾವಾತ ಜಗತ್ತಿನಲ್ಲಿ ಸಂಕಲ್ಪರಹಿತನಾಗಿ ಬದುಕ್ತಾನೋ ಅವನು ಮಾತ್ರ ಬ್ರಹ್ಮಜ್ಞಾನಿ, ಮಿಕ್ಕವರು ಅಲ್ಲ. ಬ್ರಹ್ಮಜ್ಞಾನಿಯೇ ಆಗಬೇಕು ಅಂದರೆ ಸಂಕಲ್ಪರಹಿತ ಸ್ಥಿತಿಗೆ ನೀನು ಬರಬೇಕು. ಈ ಜಗತ್ತು ಮಾತಾಡ್ತಾ ಇರೋದೇ ಅದನ್ನು. ಆದ್ದರಿಂದ ನಮ್ಮ ದೇಹ, ಇಂದ್ರಿಯ ಇದೆಲ್ಲ ನೀನು ಹೀಗೆ ಮಾಡು ಹಾಗೆ ಮಾಡು ಅದನ್ನು ಹೇಳ್ತಾನೇ ಇರುತ್ತೆ. ಹೇಳಿದ್ದನ್ನೆಲ್ಲ ಮಾಡೋದಕ್ಕೆ ಹೊರಟ್ರೆ ಆಗೋದಿಲ್ಲ. ಹಾಗಂತ ಜಡವಾಗಿ ಇರುತ್ತೀಯೋ ಅದೂ ಆಗೋದಿಲ್ಲ. ಜಡತ್ವವೂ ಕೂಡ ತಾಮಸೀ ಪ್ರವೃತ್ತಿಯನ್ನು ಎತ್ತಿ ನಿಲ್ಲಿಸಿಬಿಡುತ್ತೆ. ಆದ್ದರಿಂದ ಅದನ್ನು ಮಾಡಬಾರದು. ಲೋಕ ಕಲ್ಯಾಣಕ್ಕಾಗಿ, ಲೋಕಕ್ಷೇಮಕ್ಕಾಗಿ ಸಣ್ಣ ಸಂಕಲ್ಪ ಮಾಡಿದರೂ ಕೂಡ ಅದು ಸ್ವಾಗತಾರ್ಹವಾದದ್ದು. ಇದು ಮೊದಲ ಮೆಟ್ಟಲು. ಅದಕ್ಕೆ ಜಾಗೃತವಾಗಿರಬೇಕು. ಕಠೋಪನಿಷತ್ತದೇ ಮಾತು, ಉತ್ತಿಷ್ಠತಾ ಜಾಗೃತ ಪ್ರಾಪ್ಯ ವರಾನ್ನಿಬೋಧತ. ಸ್ವಾಮಿ ವಿವೇಕಾನಂದರು ಪದೇ ಪದೇ ಹೇಳಿದ ಮಾತು. ಉತ್ತಿಷ್ಠತಾ ಜಾಗೃತ. ಗುರಿಯನ್ನು ಸೇರುವವರೆಗೂ ಅರೆಚಣ ನಿಲ್ಲದೆ ಮುನ್ನಡೆಯೋ ಸಖನೇ ಉತ್ತಿಷ್ಠತಾ ಜಾಗೃತ. ಈಶಾವಾಸ್ಯ ಮತ್ತೆ ಮತ್ತೆ ಅದನ್ನೇ ಹೇಳಿದ್ದು. ಹೇಗೆ ಬದುಕ್ತೀರಿ ನೀವು? ಮಧ್ಯದಲ್ಲಿ ನನಗೆ ಜೀವನ ಸಾಕಾಯಿತು ಕರ್ಕೊಂಬಿಡಪ್ಪ ಅನ್ನೋದಲ್ಲ ಪ್ರಾರ್ಥನೆ. 100 ವರ್ಷ ಬದುಕಬೇಕು, 100 ವರ್ಷ ಬದುಕಲೇಬೇಕು. ಬದುಕ್ತೀನಿ ಅನ್ನುವಂತಹ ಸಂಕಲ್ಪವಿರಬೇಕು. ಆದರೆ ಹೇಗೆ ಬದುಕಬೇಕು? ಈಶಾವಾಸ್ಯ ಹೇಳುತ್ತೆ, ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಗಂ ಸಮಾಹ ಏವಂ ತ್ವಯಿ ನಾಣ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ. DVG ಏನು ಚೆನ್ನಾಗಿ ಕನ್ನಡಕ್ಕೆ ತಂದಿದ್ದಾರೆ ಗೊತ್ತಾ? ಇದನ್ನು ಅದ್ಭುತವಾಗಿ ತರ್ತಾರೆ. ಇತ್ತಲಿಹ ಕರ್ತವ್ಯಗಳನ್ನು ನೀನೆಸಗುತ್ತೆ, ವತ್ಸರ ಶತಂಬರ ಬಾಳ್ದಿರಲ್ ಬಯಸು ನೀನು. ಏನು ಭಗವಂತ ನಿನಗೆ ಕರ್ತವ್ಯ ಅಂತ ಕೊಟ್ಟಿದ್ದಾನಲ್ಲ ಅದನ್ನು ಮಾಡ್ತಾ ವತ್ಸರ ಶತಂಬರ ಬಾಳ್ದಿರಲ್ ಬಯಸು. ಯಾಕೆ ಮಧ್ಯೆ ಹೋಗಬೇಕು? ಬದುಕೋಣ, ಸರಿಯಾಗಿ ಬದುಕೋಣ, ಭಗವಂತನಿಗಾಗಿ ಬದುಕೋಣ, ಸಾಧ್ಯವಾದಷ್ಟು ಸುಕರ್ಮಗಳನ್ನು ಮಾಡ್ತಾ ಬಯಸೋಣ ಅಂತ ಈಶ ನಿಷ್ಠೆಯಲ್ಲಿ ನೀನಸಗೆ ಮಾನಶವನ್ ಒಂಟದೋ ಅಘ ನಿನಗೆ ಹಿತಗತಿ ಬೇರೆ ಇರೋದು ವತ್ಸರ ಶತಂಬರ ಬಾಳ್ದಿರಲ್ ಬಯಸು ನೀನು. ಇದು ಭಾರತೀಯ ಪ್ರಾರ್ಥನೆ ಅಂತಂದ್ರೆ. ಹೇಗ್ರಿ ಬದುಕಬೇಕು ನಾವು? ಓಡೋಗೋದಲ್ಲ ಜೀವನದಿಂದ, ಬದುಕಬೇಕು.
ಈಸಬೇಕು, ಇದ್ದು ಜಯಿಸಬೇಕು ಜಗತ್ತನ್ನು. ಜಯಿಸೋದು ಅಂದರೆ ಯಾರ ಮೇಲೋ ಯುದ್ಧ ಮಾಡಿ ಜಯಿಸೋದನ್ನು ಜಯ ಅಂತ ಕರೆಯೋದಿಲ್ಲ. ನನ್ನ ಮೇಲೆ, ನನ್ನ ಇಂದ್ರಿಯಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಬೇಕಲ್ಲ ಅದು. ಯಾಕೆ ನೀನು ತಪ್ಪಿದೆ ಕೌಶಿಕ ಅಂಥೇಳಿ ಅಂದರೆ, ರುದ್ರನನ್ನು ಸಕಾಮನಾಗಿ ಆರಾಧನೆಯನ್ನು ಮಾಡಿದೆ. ವಸಿಷ್ಠನ ಆಶ್ರಮದ ಮೇಲೆ ಪ್ರಯೋಗ ಮಾಡೋದಕ್ಕೆ ಅಸ್ತ್ರಗಳನ್ನು ಕೇಳಿದೆ. ಆದ್ದರಿಂದ ನೀನು ತಪ್ಪಿದೆ. ಈಗ ಕಾಮವಿಲ್ಲದ ರುದ್ರನನ್ನು ಆರಾಧಿಸು, ಆವಾಗ ಅರ್ಥ ಆಗತ್ತೆ ತೇಜಸ್ಸು ಅಂದರೆ ಏನು, ತಪಸ್ಸು ಅಂದರೆ ಏನು ಅಂತ ಹೇಳಿದಾಗ ಕೌಶಿಕ ಎದ್ದು ವಾಮದೇವನಿಗೆ ನಮಸ್ಕಾರ ಮಾಡಿ ಹೊರಟ ವಿಂಧ್ಯ ಪರ್ವತದ ಎಡೆಗೆ ಸಾಧನೆಯ ಹೊತ್ತಿನಲ್ಲಿ. ಇತ್ತ ಕಡೆ ವಸಿಷ್ಠರ ಆಶ್ರಮಕ್ಕೆ ಮತ್ತೊಬ್ಬ ರಾಜನ ಪ್ರವೇಶವಾಯಿತು. ಈ ರಾಜರು ಅಂದರೆ ಸ್ವಲ್ಪ ಕಷ್ಟ ಅಲ್ವೇ? ಅಂದರೆ ಸ್ವಲ್ಪ ಈ ಹಣ ಇವೆಲ್ಲ ಬಂದ ತಕ್ಷಣ ಎಂಥೆಂಥದೋ ಬೈಕೆಗಳು ಹಾಗೂ ಹೀಗೂ ಒಳಗಡೆ ನುಸುಳ್ಕೊಂಡ್ಬಿಡುತ್ತವೆ. ಇಕ್ಷ್ವಾಕು ವಂಶದ ಮಹಾರಾಜ ಒಬ್ಬ ಬಂದ. ನಿಮಗೆಲ್ಲ ಗೊತ್ತಿರೋ ಹೆಸರು ಅದು, ತ್ರಿಶಂಕು ಅಂಥೇಳಿ ಅವನ ಹೆಸರು. ಆಶ್ರಮವಾಸಿಗಳಿಗೆಲ್ಲ ಅನ್ನಿಸ್ತು, ಯಾಕೋ ಈ ಮಹಾರಾಜರು ಬಂದರು ಅಂದರೆ ಎಲ್ಲಿ ಏನೇನಾಗತ್ತೋ ಅರ್ಥವಾಗೋದಿಲ್ಲ. ಆದ್ದರಿಂದ ಇವ ಯಾತಕ್ಕೆ ಬನ್ನೋ ಏನೋ ಗೊತ್ತಿಲ್ಲ ಅಂಥೇಳಿ ಅವರು ಮಾತಾಡಿಕೊಂಡ್ರು. ವಸಿಷ್ಠರು ಸಮಚಿತ್ತರು. ಅವ್ರಿಗೆ ಯಾವ ಕೌಶಿಕ ಬಂದರೂ ಏನೂ ಆಗಲಿಲ್ಲ, ತ್ರಿಶಂಕು ಬಂದರೂ ಏನೂ ಆಗೋದಿಲ್ಲ. ಬಂದರು, ಕೇಳಿದ್ರು, ಏನಪ್ಪ ಇಲ್ಲಿವರೆಗೆ ಯಾತಕ್ಕೆ ಬಂದೆ ಅನ್ನೋ ಪ್ರಶ್ನೆಯನ್ನು ಮಾಡಿದ್ರು. ಕೌಶಿಕ ಈ ನಮಗೇನಾದ್ರು ಬೇಕಾದರೆ ಹೇಳುವ ನಮ್ಮ ಟೋನಲ್ ವೇರಿಯೇಷನ್ ಎಷ್ಟು ಬೇರೆ ಇರುತ್ತಲ್ವ, ಎಷ್ಟು ನಮ್ಮ ಆ ಧ್ವನಿಯ ಏರಿಳಿತವೇ ಭಾಳ ಸೌಖ್ಯವಾಗಿರುತ್ತೆ. ಆದರೆ ಕೊಡಬೇಕಾದ್ರೆ ಅದೇ ಬೇರೆ. ಇವಾಗ ಬಂದವನು ಬೇಡೋದಿಕ್ಕೆ ಬಂದಿದ್ದಾನೆ. ಆದ್ದರಿಂದ ಆರಂಭ ಮಾಡಿದ್ದೆ, ಹೇ ಗುರು, ಹೇ ಗುರು, ಹೇ ಗುರು, ಹೇ ಗುರು, ನಾ ನಿಮ್ಮ ದಯೆಯಿಂ ಯಾಗಗಳ ಹಲವಾರು ಮಾಡಿಹೆನು. ನಾ ನಿಮ್ಮ ದಯೆಯಿಂ ಯಾಗಗಳ ಹಲವಾರು ಮಾಡಿಹೆನು. ಈಗ ಹೊಸದೊಂದಾಶೆ, ಈಗ ಹೊಸದೊಂದಾಶೆ ಮೂಡಿದೆ ನನ್ನ ಮನಸ್ಸಿನೊಳು. ಹೋಗಬೇಕೆಂದಿರುವೆ ನಾಕಕ್ಕೆ ಹೀಗೆಯೇ, ಹೋಗಬೇಕೆಂದಿರುವೆ ನಾಕಕ್ಕೆ ಹೀಗೆಯೇ, ಸಶರೀರನಾಗಿಯೇ ಹೇಗೆ ಹೋಗುವುದೆಂದು ತಿಳಿಯಲು ಬಂದಿಹೆನು ನಾನು. ಸಶರೀರನಾಗಿಯೇ ಹೇಗೆ ಹೋಗುವುದೆಂದು ತಿಳಿಯಲು ಬಂದಿಹೆನು ನಾನು. ಇವ ಬಂದಂಥವನು ನಿರ್ಧಾರಕ್ಕೆ ಗುರುವನ್ನು ಕೇಳ್ತಿಲ್ಲ. ಯಾವುದೇ ಗುರುವಿನ ಬಳಿಗೆ ಹೋಗಬೇಕಾದ್ರೆ ನಾವು ನಿರ್ಧಾರ ಮಾಡಿಕೊಂಡು ಹೋಗಬಾರ್ದು. ಗುರುವಿನ ನಿರ್ಧಾರವನ್ನು ತಲೆಯ ಮೇಲಿಟ್ಟು ನಡೆಸುವಂಥ ಮನಸ್ಥಿತಿ ಇಟ್ಕೊಂಡಿರಬೇಕು. ಬಂದವನು ಕೇಳಿದ್ದು ಸ್ವರ್ಗಕ್ಕೆ ಹೋಗಬೇಕಂತ ನಿರ್ಧಾರ ಮಾಡಿದ್ದೇನೆ,
ಅದು ಈ ದೇಹದ ಸಮೇತ. ಆದರೆ ಹೇಗೆ ಹೋಗಬೇಕಂತ ನನಗೆ ಗೊತ್ತಿಲ್ಲ, ಅದನ್ನು ನೀವು ತಿಳಿಸಿ ಅಂದಾಗ ವಸಿಷ್ಠ ಹೇಳಿದ್ರು, ನೋಡಪ್ಪ, ದೇವರ ಕಾರ್ಯಕ್ಕೆ ಅವರಾಗೆ ಬರಮಾಡಿಕೊಂಡಾಗ ಮನುಷ್ಯರು ಹೋಗೋದು ಮರ್ಯಾದೆ. ನಾವೇ ಸುಮ್ಮನೆ ನುಗ್ಗಿ ನಾನು ಹೋಗ್ತೀನಿ ಸ್ವರ್ಗಕ್ಕೆ ಅಂತೇಳಿ ಹೋಗೋದಿದೆಯಲ್ಲ, ಇದು ಅಕ್ರಮವಾಗತ್ತೆ, ಅದನ್ನು ಮಾಡೋಕ್ಕೆ ಬರೋದಿಲ್ಲ. ಈ ನನ್ನ ಗುರುಗಳು ಹೇಳ್ತಾ ಇದ್ರು, ದುಡ್ಡಿರೋರೇ ಯಾಗ ಮಾಡೋದಾಗಿದ್ದರೆ ಈ ಜಗತ್ತಿನಲ್ಲಿ ನಡೆಯೋ ಯಾಗ ಯಜ್ಞಗಳೆಲ್ಲ ಶ್ರೀಮಂತರ ಸೊತ್ತಾಗ್ತಿತ್ತು, ಯಾಗ ಹಾಗಿಲ್ವೇ ಅಂತ ನನ್ನ ಗುರುಗಳು ಯಾವಾಗಲೂ ನಕ್ಕು ಬಿಡ್ತಾಯಿದ್ರು. ಯಾಕೆ ಅಂದರೆ ಬ್ರಹ್ಮನ್ ಅನ್ನುವ ಸ್ಥಾನಕ್ಕೆ ಕೂತ್ಕೊಳ್ಬೇಕಾದವನಿಗೆ ಏನು ಸಂಕಲ್ಪ ಬೇಕು ಅನ್ನೋದು ಸರಿ ಹೋಗದೇ ಇದ್ದರೆ ಯಾವ ಯಾಗವೂ ಎಂದು ಯಾವ ಫಲವನ್ನು ಕೊಡೋದಿಲ್ಲ. ಅದಕ್ಕೆ ಹಣವಿದ್ದವರು ಮಾತ್ರ ಯಾಗ ಮಾಡ್ತೀವಿ ಅಂತ ಆಲೋಚನೆ ಮಾಡೋದಿದೆಯಲ್ಲ, ಅದೂ ಕೂಡ ಮೂರ್ಖತನದ ಪರಮಾವಧಿಗಳಲ್ಲಿ ಒಂದು ಜಾಗ. ಅದು ಇವನು ಹೇಳಿದ್ದು ಯಾವ ಥರದ ಯಾಗ ಹೇಳಿದರೂ ಮಾಡ್ತೀನಿ, ರಾಜ ಅಲ್ಲವೇ, ಏನು ಬೇಕಾದ್ರೂ ಮಾಡಬಹುದು. ಆದ್ದರಿಂದ ನಾನು ಯಾಕೆ ಹೋಗಬಾರ್ದು? ಇವರು ಹೇಳಿದ್ರು, ಅಲ್ಲಪ್ಪ, ಮನುಷ್ಯನ ದೇಹ ಅನ್ನೋದಿದೆಯಲ್ಲ, ಇದು ಸುರಲೋಕದ ಭೋಗಗಳನ್ನು ಅನುಭವಿಸೋದಕ್ಕೆ ಸಿದ್ಧ ಆಗಿರೋದಿಲ್ಲ, ಹಾಗಾಗಿ ಕಳಿಸೋದಕ್ಕೆ ಬರಲ್ಲ. ಇದು ಎಷ್ಟು ಸರಳ ಅಂಥೇಳಿ ಅಂದರೆ, ನಮ್ಮ ದೇಹ ಇಲ್ಲಿ ಏನಿದೆಯಲ್ಲ ಇಷ್ಟೇ ಕಂಫರ್ಟಬಲ್ಲಾಗಿ ಚಂದ್ರಲೋಕದಲ್ಲಿ ಇರೋಕ್ಕಾಗಲ್ಲ. ಇದಕ್ಕೆ ವೈಜ್ಞಾನಿಕ ಕಾರಣವೂ ಬೇಕಾದಷ್ಟಿದೆ. ಅದನ್ನೇ ವಸಿಷ್ಠರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರು ಹೇಳಿರ್ತಾರೆ, ಭೋಗವನ್ನು ಅನುಭವಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ನೀನು ನಂದಿನಿಯ ಹಾಲನ್ನು ಸೇವಿಸಿ ಅದನ್ನು ಪ್ರಸಾದ ಅಂತ ಪಡ್ಕೋ ಅಂಥೇಳಿ ಹೇಳಿದಾಗಲೂ ಇಲ್ಲ, ಇದನ್ನು ಸಾಧಿಸಲೇಬೇಕು ಅಂದಾಗ ವಸಿಷ್ಠರ ಉತ್ತರ, ಇದನ್ನು ಮಾಡಲು ಅಥವಾ ಸಹಕರಿಸಲು ನಾವು ಅಕ್ಷಮರು, ನೀನು ನಮ್ಮನ್ನು ಬಿಟ್ಟು ಮುಂದಕ್ಕೆ ಹೋಗಬಹುದು. ಆದರೆ ಮತ್ತೆ ಹೇಳ್ತಾರೆ, ಇಲ್ಲ ನಾನು ಹೋಗಲೇಬೇಕು ಅಂದಾಗ ಒಪ್ಪೋದೇ ಇಲ್ಲ ವಸಿಷ್ಠರು ಅತ್ಯಂತ ಸರಳರು, ತುಂಬ ಸುಸಂಸ್ಕೃತವಾಗಿ ಮಾತಾಡೋರು. ಅದರ ಜೊತೆಗೇ ಅವರ ಮಾತಲ್ಲಿ ದ್ವಂದ್ವಗಳಿರ್ತಿರಲಿಲ್ಲ. ಅವರೇನಾದರೂ ಒಂದು ಸರಿ ಹೇಳಿದ್ರೆ ಅದು ಅದೇ ಅಷ್ಟೇ. ಆ ಥರದ ಜ್ಞಾನಿ ಅವರು. ಅದಕ್ಕೆ ಅವರು ಒಂದು ಉತ್ತರ ಹೇಳಿದ್ರು, ಒಂದು ಕೆಲಸ ಮಾಡು, ಬೇರೆ ಯಾರು ಪುರೋಹಿತರನ್ನು ನೋಡ್ಕೋ, ಯಾರು ಈ ಯಜ್ಞ ಮಾಡಿಸಬಲ್ಲರೋ ಅಂಥವ್ರನ್ನ ಯಾರಾದರೂ ನೀನು ನೋಡ್ಕೋ. ಇವನಿಗೂ ಅದೇ ಬೇಕಿತ್ತು. ಗುರುವಿನ ಕೃಪೆಯನ್ನು ತಪ್ಪಿಸ್ಕೊಂಡು ಪಕ್ಕಕ್ಕೆ ಹೋದರೆ ಕಷ್ಟ ಮತ್ತೆ ಸಾಧನೆ ಮಾಡೋಕ್ಕೆ. ಅರುಂಧತಿಯನ್ನು ಕಂಡು ನಮಸ್ಕಾರ ಮಾಡಿ ಹೇಳಿ ನನಗೆ ಇಷ್ಟಾರ್ಥ ಸಿದ್ಧಿಯಾಗಲಿ ಅಂತ ಆಶೀರ್ವಾದ ಮಾಡಿ ಅಂದಾಗ ಆಕೆ ಹೇಳಿದ್ರು, ಬಹಳ ದೊಡ್ಡ ಸಾಧಕಿ ಅವರು, ಇಷ್ಟಾರ್ಥ ಏನೋ ಸಿದ್ಧಿ ಆಗತ್ತೆ, ಅದರುದ್ದಕ್ಕೂ ಕಷ್ಟಪಡಬೇಕಲ್ಲಪ್ಪ ಅಂದರು. ಅವ್ರ ಪಾಡಿಗೆ ಅವ್ರು ಹೋದರು. ಇವನು ಅದನ್ನೇ ಅನುಗ್ರಹ ಅಂತ ಪಾಪ ಅಂದ್ಕೊಂಡ. ಸರಿ, ಈ ಎರಡನೆಯ ಋತ್ವಿಕರು ಯಾರು? ವಸಿಷ್ಠರು ನಿರಾಕರಿಸಿದ ಯಜ್ಞವನ್ನು ತಗೊಳ್ಳೋಕ್ಕೆ ಯಾರೂ ಸಿದ್ಧರಿರೋದಿಲ್ಲ. ವಸಿಷ್ಠರ ಪುತ್ರರೆಲ್ಲರೂ ಕೂಡ ಕೂತ್ಕೊಂಡಿದ್ದರು. ಅಂಥ ಒಂದು ವೇಳೆಯಲ್ಲಿ ಬಂದು ಅವನ ಮುಂದೆ ಈ ಯಜ್ಞ ನೀವು ಮಾಡಿಸಿ ಅಂತ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡ್ದ. ಅವ್ರು ಹೇಳಿದ್ರು, ಕೇಳು ರಾಜ, ಕೇಳು ರಾಜನೇ, ಕೇಳು ರಾಜನೇ, ಹೇ ತ್ರಿಶಂಕುವೇ, ಬಾಲರೇ ನಾವೆಮಗೆ ಅಸಾಧ್ಯ, ನೃಪಾಲ ನೀ ಕರ್ಮ ಮಾಡಿಸು ಬೇರೆಯವರಿಂದ, ನೃಪಾಲ ನೀ ಕರ್ಮ ಮಾಡಿಸು ಬೇರೆಯವರಿಂದ, ಆಲಲಾಮರು ತೊರೆದರೆ ಭೂಪಾಲ ನಿನ್ನನ್ನು,
ರಾಮರು ತೊರೆದರೆ ಭೂಪಾಲ ನಿನ್ನನ್ನು ಆ ದಿನವೇ ಚಾಂಡಾಳನಾಗಿ ನೀ ಆ ದಿನವೇ ಚಾಂಡಾಳನಾಗಿ ನೀ ಪುರೋಹಿತನಿರದ ಕಾರಣಕ್ಕೆ ನೀ ಪುರೋಹಿತನಿರದ ಕಾರಣಕ್ಕೆ ವಸಿಷ್ಠರ 100 ಜನ ಮಕ್ಕಳು ಕೂತಿದ್ರು. ಪದೇ ಪದೇ ಇವನು ಏನು ಮಾತಾಡ್ತಾ ಇದ್ದದ್ದನ್ನು ಕೇಳಿ ನಮ್ಮ ಗುರುದೇವರು, ತಂದೆ ಅನ್ನೋ ಶಬ್ದ ಬಳಕೆ ಇಲ್ಲ ಇಲ್ಲಿ, ಗುರುದೇವರೇ ಇದನ್ನು ನಿರಾಕರಿಸಿದ ಮೇಲೆ ಗುರುದೇವರ ಶಿಷ್ಯರಾದ ನಾವಿದನ್ನು ಹೇಗೆ ಒಪ್ಕೊಳ್ಳೋದು? ದಕ್ಷರಾದಂತಹ ಯಾರನ್ನಾರು ಹುಡುಕೊಂಡು ಹೋಗು ಅಂದಾಗ ಈ ತ್ರಿಶಂಕು ಒಂದು ಮಾತಾಡ್ದ. ಪುರೋಹಿತರನ್ನು ಬಿಡೋಕ್ಕಾಗಲ್ವಲ್ಲ ಅನ್ನೋ ಸಂಕಟ ನನಗೆ ಆಗ್ತಾ ಇದೆ ಅಂತ ಹೇಳಿದಾಗ ಬಿಟ್ಟುಬಿಡು ಪುರೋಹಿತರನ್ನು ಅಂದರು. ಬಿಡಬಹುದಾ ಅಂದ ತಕ್ಷಣ ಯಾರೋ ಒಬ್ಬ ಹೇಳಿದ್ರು, ಚಾಂಡಾಲ. ತ್ರಿಶಂಕುವಿಗೆ ಏನಾಗಬೇಕಿತ್ತು ಅದೆಲ್ಲವೂ ಆಯಿತು. ಇತ್ತ ಕಡೆ ಕೌಶಿಕ ವೆಂದ್ಯವನ್ನು ದಾಟಿ ದಕ್ಷಿಣಕ್ಕೆ ಬಂದಿದ್ದಾರೆ. ವೈರಮೂಲದಿಂದ ಸಂಪಾದಿಸಿದ ವಿದ್ಯೆಯಲ್ಲ ಅನ್ನೋದು ಅರ್ಥ ಆಗಿದೆ. ದೇಹದಲ್ಲಿ ಪೂರ್ತಿಯಾಗಿ ಆ ರೂಪ ಬದಲಾವಣೆಯನ್ನು ಆಗತ್ತೆ. ದೇಹ ಬದಲಾವಣೆಯಲ್ಲ, ದೇಹದ ಒಳಗಿನ ರೂಪ ಬದಲಾವಣೆಯನ್ನು ಕಾಣ್ತಾ ಇದೆ. ಪ್ರಾಣವಾಯುವಿನ ಊರ್ಧ್ವಗತಿಯನ್ನು ಹಿಡಿದು ನಿಲ್ಲಿಸುವ ಆಪೋಗತಿಯನ್ನು ನಾವೆಲ್ಲರೂ ಆ ಮಂತ್ರ ಹೇಳ್ತೀವಿ, ಆಪೋವಿಷ್ಟ. ಅದರ ಅರ್ಥವನ್ನು ಅರ್ಥ ಮಾಡಿಕೊಳ್ಬೇಕಲ್ಲ. ಪ್ರಾಣವಾಯುವಿನ ಗತಿಯನ್ನು ಹಿಡಿದು ಆಪೋಗತಿಗೆ ಬರುವ ಹಾಗೆ ಮಾಡ್ತಾ ಇದೆ. ಹಾಗೆ ಮಾಡಿದ ತಕ್ಷಣ ಇಡೀ ಜಗತ್ತಿನಲ್ಲಿ ವೀಣಾನಾದ ಕೇಳಿಸ್ತಾ ಇದೆ. ಧ್ಯಾನಕ್ಕೆ ಕೂತಾಗ ಕೇಳುವ 10 ವಿಧ ನಾದಗಳಲ್ಲಿ ವೀಣಾವಾದನವೂ ಕೂಡ ಬಂತು. ಅಂದರೆ ವೀಣೆಯನ್ನು ನುಡಿಸದೇ ವೀಣಾವಾದನ ಕಿವಿಗೆ ಕೇಳಬೇಕು. ಅದನ್ನು ಧ್ಯಾನಸ್ಥ ಸ್ಥಿತಿ ಅಂಥೇಳಿ ಕರೀತಾರೆ. ಸುತ್ತ ನೋಡ್ತಾ ಇದ್ದಾನೆ ಒಂದು ಅಲೌಕಿಕವಾದ ಪ್ರಕಾಶ. ಆ ಪ್ರಕಾಶದ ಮಧ್ಯೆ ಒಂದು ಕಣವನ್ನು ನೋಡ್ತಾ ಇದ್ದಾನೆ, ಬೆಳಗಿತ ಕಣ. ಬೆಳಗಿತ ಕಣ ದೊಡ್ಡದಾಗುತ್ತ, ಬೆಳಗಿತ ಕಣ ದೊಡ್ಡದಾಗುತ್ತ, ಸಲಿಲದೊಳಗಡೆ ಮೆಲ್ಲ ಮೆಲ್ಲನೆ ಮಲೆಯ ಗಾತ್ರಕ್ಕೆ ಹಿಗ್ಗಿ ಹಬ್ಬಿತು ವಿಶ್ವದೆಲ್ಲೆಡೆಯೂ. ಸಲಿಲದೊಳಗಡೆ ಮೆಲ್ಲ ಮೆಲ್ಲನೆ ಮಲೆಯ ಗಾತ್ರಕ್ಕೆ ಹಿಕ್ಕಿ ಹಬ್ಬಿತು ವಿಶ್ವದೆಲ್ಲೆಡೆಯೂ. ಬಳಿಕ ತೋರಿತು ಮುನಿಯ ಮುಂದದರೊಳಗೆ ಸಕಲ ಚರಾಚರಂಗಳು. ಬಳಿಕ ತೋರಿತು ಮುನಿಯ ಮುಂದದರೊಳಗೆ ಸಕಲ ಚರಾಚರಂಗಳು. ನಲುಗಿದನು ಮುನಿರಾಯ ನೋಡುತ್ತಲಿದನು ತಪಸ್ಸಿನಲ್ಲಿ. ನಲುಗಿದನು ಮುನಿರಾಯ ನೋಡುತ್ತಲಿದನು ತಪಸ್ಸಿನಲ್ಲಿ. ಇಡೀ ಜಗತ್ತಿನ ಸೃಷ್ಟಿಯನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಈ ಜಗತ್ತು ಹೇಗಿದೆ ಅಂದರೆ, ಹಿಡಿಯಷ್ಟು ಇದ್ದದ್ದು ಒಂದು ಪುಟ್ಟ ಕಣವಾಗಿದ್ದದ್ದು ವಿಭಜನೆಯಾಗಿ ಆಗಿ ತಿರ್ಯಕ್ ಸೃಷ್ಟಿಯವರೆಗೆ ಎಲ್ಲವೂ ಬಂದು ನಿಂತ್ಕೊಳ್ಳುತ್ತೆ. ಬ್ರಹ್ಮಾಂಡ ಬೆಳೆಯೋದು ಮತ್ತು ಒಡೆಯೋದು ಎರಡರ ದೃಷ್ಟಿಯೂ ಆಗತ್ತೆ. ಆ ಎಲ್ಲವನ್ನು ವಿವರಿಸ್ತಾರೆ. ಆಗ ಮತ್ತೆ
ಆ ತೇಜಸ್ಸಿಗೊಂದು ರೂಪ ಬರುತ್ತೆ, ತೇಜೋರೋಷಿಯಾಗಿ ಅಲ್ಲಿ 3 ಜನ ಗುರುಗಳು ಬರ್ತಾರೆ. ಒಬ್ಬ ವಾಮದೇವ, ರಾಜರ್ಷಿ ಮತ್ತು ಬ್ರಹ್ಮರ್ಷಿ 3 ಜನ ಬಂದು ಮಾತಾಡ್ತಾರೆ. ಒಬ್ಬ ರುಚೀಕ ಮಹರ್ಷಿ, ಇನ್ನೊಬ್ಬ ಕುಶೀಕ, ಮತ್ತೊಬ್ಬ ಚ್ಯವನ ಮಹರ್ಷಿ. ಇವರ ಬಗ್ಗೆ ನಾಳೆ ವಿಸ್ತಾರವಾಗಿ ತಿಳ್ಕೊಳ್ಳೋಣ. 3 ಜನ ಇವರೆಲ್ಲರೂ ಬಂದು ಅವರ ಸಂಬಂಧವನ್ನು ಹೇಳಿ, ನಿನ್ನ ತಂದೆಗೇ ಕೊಟ್ಟ ಮಾತಿನಂತೆ ನೀನು ಬ್ರಹ್ಮರ್ಷಿ ಆಗ್ತೀಯಾ ಅನ್ನುವಂಥ ವರವನ್ನು ಕೊಟ್ಟಿದ್ದೆ ಚ್ಯವನ ಮಹರ್ಷಿಗಳನ್ನು ಪ್ರಾರ್ಥಿಸಿದ್ದರಿಂದ. ಹಾಗಾಗಿ ನಿನಗೆ ಆ ಯೋಗ ಉಂಟು, ಅದಕ್ಕಾಗಿ ಸರಿಯಾದ ಕ್ರಮದಲ್ಲಿ ಹೋಗು ಅಂತ ಹೇಳಿದಾಗ ಮತ್ತೆ ಆಪೋದೇವಿಯರು ಕೂಡ ದರ್ಶನವನ್ನು ಕೊಡ್ತಾರೆ. ಯಾವಾಗ ಆಪೋದೇವಿಯರು ದರ್ಶನವನ್ನು ಕೊಡ್ತಾರೆ, ನಮ್ಮ ಈ ಕೌಶಿಕನಿಗೆ ಸೃಷ್ಟಿ ಮಾಡಬೇಕು ಅನ್ನುವ ತುಡಿತ ಹೆಚ್ಚಾಯಿತು, ತುಡಿತ ಹೆಚ್ಚಾಗುತ್ತಿದೆ. ತುಡಿತ ಹೆಚ್ಚಾಗುತ್ತಿದೆ ಮನದೊಳು, ತುಡಿತ ಹೆಚ್ಚಾಗುತ್ತಿದೆ ಮನದೊಳು, ಅಡಿಗಡಿಗೆ ನವ ಸೃಷ್ಟಿ ಮಾಡಲು ತಡವ ಮಾಡದೆ ತೊಡಗುವೆನು ನಾ ಬೇಗನದರೊಳಗೆ. ಇಡಿಯ ಬ್ರಹ್ಮಾಂಡಕ್ಕೆ ಮೊದಲುಳು, ಇಡಿಯ ಬ್ರಹ್ಮಾಂಡಕ್ಕೆ ಮೊದಲುಳು, ಜಡವನೋ ಖಗ ಮೃಗವೋ ಹೂಗಿಡವನೋ ಸೂಕ್ಷ್ಮಾಣುವನ್ನು ಸೃಷ್ಟಿಸಲೇಬೇಕು. ತುಡಿತ ಹೆಚ್ಚಾದಾಗ ಆತ ಬಂದು ಒಂದು ಬಂಡೆಯ ಮೇಲೆ ಕೂತ್ಕೊಳ್ತಾನೆ. ಅಂದರೆ ಇಡೀ ಪ್ರಪಂಚದ ಸೃಷ್ಟಿಕ್ರಿಯೆಯನ್ನು ಈ ಭಾಗದಲ್ಲಿ ದೇವುಡು ವಿವರಿಸ್ತಾರೆ. ಹಾಗೆ ಬಂದು ಕೂತವ ಆ ಸರೋವರದಲ್ಲಿದ್ದ ಒಂದು ನದಿ ಪಕ್ಕದಲ್ಲಿರ್ತಾನೆ. ಸ್ನಾನಕ್ಕೆ ಹೋದಾಗ ಮೀನುಗಳ ಕೈಗೆ ತಾಕಿದ ತಕ್ಷಣ ಒದ್ದಾಡಿ ಸತ್ತು ಹೋಗಿಬಿಡ್ತವೆ ಆ ಮೀನುಗಳು. ಹಾಗೆ ಪಕ್ಕದಲ್ಲಿದ್ದ ಗಿಡವನ್ನು ಮುಟ್ಟಿದ ತಕ್ಷಣ ಮುರುಟಿ ಹೋಗುತ್ತೆ. ಬಂದವನು ಕೂತ್ಕೊಂಡು ಯೋಚನೆ ಮಾಡ್ತಾನೆ, ಯಾಕೆ ಹೀಗಾಯಿತು, ಯಾವುದರಿಂದ ಇವು ಸಾಯ್ತಾ ಇವೆ ಅಂಥೇಳಿ ಹೇಳಿದಾಗ ಆಪೋ ಜ್ಯೋತಿ ದೇವಿಯರು ಬಂದು ಹೇಳ್ತಾರೆ, ಯಾಕೆ ಅಂತಂದರೆ ನಿನ್ನ ಒಳಗಿರುವಂತಹ ಕಾದ ದೇಹ, ಒಳಗಿನ ತುಡಿತ ಮತ್ತು ತಪಸ್ಸಿನ ಶಕ್ತಿಯಿಂದ ಇಡೀ ದೇಹದ ಉಷ್ಣ ಇದೆಯಲ್ಲ ಅದು ಎಷ್ಟು ಮೇಲೆ ಏರಿದೆ ಅಂದರೆ ಅದರ ಸಂಸರ್ಗಕ್ಕೆ ಬಂದವೆಲ್ಲ ಸುಟ್ಟು ಕರಗಲಾಗ್ತಾ ಇದೆ. ಆದ್ದರಿಂದ ಕೆಲವು ಸಹಿಸೋ ಶಕ್ತಿ ಇವೆ, ಕೆಲವಕ್ಕೆ ಸಹಿಸಕ್ಕಾಗೋದಿಲ್ಲ. ಇದು ಆ ಜ್ಯೋತಿಯ ಪ್ರಕಾಶದಿಂದ ಅಂದಾಗ ಕೌಶಿಕ ಕೇಳ್ತಾನೆ, ಮತ್ತು ಇದನ್ನು ಸರಿ ಮಾಡೋದು ಹೇಗೆ ಅಂಥೇಳಿ. ಅಂದರೆ ಯಾವುದು ಪ್ರಾಣವನ್ನು ನೀಡಬಲ್ಲದೋ ಪ್ರಾಣವನ್ನು ತೆಗೆಯಬಲ್ಲದೋ ಎರಡೂ ಒಂದು ನಾಣ್ಯದ 2 ಮುಖಗಳಾಗ್ತವಲ್ವ. ಪ್ರಾಣವನ್ನು ತೆಗೆದದ್ದಕ್ಕೆ ಪ್ರಾಣವನ್ನು ಕೊಡುವ ಶಕ್ತಿಯೂ ಕೂಡ ಇದೆ ಅಂದಾಗ ಇವನಿಗೆ ಕುತೂಹಲ. ಒಬ್ಬ ವೈಜ್ಞಾನಿಕವಾಗಿ ಚಿಂತಿಸುವವನು ಮಾತಾಡ್ತಾನಲ್ಲ, ಹೇಗೆ ವಾಪಸ್ ಕೊಡೋದು ಪ್ರಾಣವನ್ನು? ಪ್ರಾಣವನ್ನು ಕೊಡೋದು ಅಂತಂದರೆ ಸೃಷ್ಟಿ ಮಾಡೋದು. ಸೃಷ್ಟಿ ಮಾಡುವುದು ಅಂದರೆ ಅದೊಂದು ಸಂಕಲ್ಪ ಸಿದ್ಧಿ. ಮನಸ್ಸನ್ನು ಕ್ರೋಢೀಕರಿಸಿ ನಿರ್ಧಾರ ಮಾಡಿ ಸತ್ತ ಮೀನುಗಳು ಬದುಕಲಿ ಅಂತ ಶಕ್ತಿಯನ್ನು ಕೇಂದ್ರೀಕರಿಸಿ ಮುಟ್ಟು ಅವು ಜೀವಂತವಾಗ್ತವೆ. ಆ ವಿದ್ಯೆಯನ್ನು ಕಲಿಯಬೇಕು ಮತ್ತು ಸಂಕಲ್ಪವು ಇರಬೇಕು. ಹಾಗೆ ಮುಟ್ಟು ಅಂಥೇಳಿ ಅಂದಾಗ ಈ ಕೌಶಿಕನಿಂದ ಹೊಸ ಸೃಷ್ಟಿ ಆರಂಭವಾಯಿತು. ಆಶ್ರಮಕ್ಕೆ ಬಂದ ಆತನ ಎದುರಿಗೆ ನಿಂತವನು ತ್ರಿಶಂಕು. ಕೇಳ್ದ, ಯಾಕೆ ಬಂದಿದೀಯಾ ಇಲ್ಲಿಗೆ ಅಂತ. ಅವನು ಹೇಳಿದ್ದು, ನನ್ನ ಆಸೆ ಬೆಟ್ಟವನ್ನು ಕಡಿದು ಕಡಲನ್ನು ಕುಡಿಯಬೇಕು ಅನ್ನುವಷ್ಟು ದೊಡ್ಡದಾಗಿದೆ ಅಂದ ತಕ್ಷಣ ಕೌಶಿಕನ ಬಾಯಿಂದ ಬಂದಿದ್ದು ಒಂದೇ ಒಂದು ವಾಕ್ಯ, ಬೇಕಾದರೆ ಇನ್ನೊಂದು ಬ್ರಹ್ಮಾಂಡವನ್ನೇ ಸೃಷ್ಟಿಸೋಣ. ತಕ್ಷಣ ಬೆಚ್ಚಿ ಬಿದ್ದವನು ತ್ರಿಶಂಕು ಅಲ್ಲ,
ಇವನೇ. ಯಾಕೆ? ಇನ್ನೊಂದು ಸೃಷ್ಟಿಯ ಆಲೋಚನೆ ಯಾಕೆ? ಬ್ರಹ್ಮಜ್ಞಾನಿಯಾಗಬೇಕು ಅಂತ ಹೊರಟವನಿಗೆ ಬರುವ ಅಡಚಣೆಗಳಿವು. ಇದೆಲ್ಲಿಂದ ಗಂಟು ಬಿತ್ತು ನನಗೆ ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದಾನೆ ಕೌಶಿಕ. ತ್ರಿಶಂಕು ನಿಂತಿದ್ದಾನೆ ಬೇರೆ ಲೋಕವ ಸೃಜಿಸಿ. ಬೇರೆ ಲೋಕವ ಬೇರೆ ಲೋಕವ ಸೃಜಿಸಿದಂತೆಯೇ ಬಾರಿ ದೊಡ್ಡದು ನನ್ನ ಬಯಕೆಯೂ. ಕೋರುತ್ತಿರುವೆನು ನಿಮ್ಮ ನೆರವನು ಮುನಿಗೆ ನಾನದಕ್ಕೆ. ಧೀರ ಮುನಿ ಕೇಳ್ದಿವಿಗೆ ನಾಸ ಶರೀರನಾಗಿಯೇ ತೆರಳ ಬಯಸಿಹೇ. ದಾರಿ ತೋರಿ ಸಹಾಯ ಮಾಡಿರಿ ಎಂದು ಬೇಡುತ್ತಿಹೇ. ಕೌಶಿಕ ಈಗ ಕುಗ್ಗಿದ ಧ್ವನಿಯಲ್ಲಿ ಕೇಳ್ದ, ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು. ಇದಕ್ಕೆ ಮುಂಚೆ ಯಾರನ್ನು ಕೇಳಿದ್ದೆ? ಮಹರ್ಷಿ ವಸಿಷ್ಠರನ್ನು ಕೇಳಿದ್ದೆ. ಅವ್ರು ಏನು ಹೇಳಿದ್ರು? ಇನ್ನೊಬ್ಬನನ್ನ ಗುರು ಅಂಥೇಳಿ ಅಂಗೀಕರಿಸುವವರೆಗೆ ಚಾಂಡಾಲತ್ವ ನಿನ್ನ ಮೈ ಮೇಲೆ ಬರೋದಿಲ್ಲ, ಅಲ್ಲಿವರೆಗೆ ಅದನ್ನು ನಿನ್ನನ್ನು ಮುಟ್ಟೋದಿಲ್ಲ. ಆದರೆ ನಾನು ಇದನ್ನು ಮಾಡೋದಿಲ್ಲ ಅನ್ನುವುದನ್ನು ತುಂಬ ಸ್ಪಷ್ಟವಾಗಿ ಹೇಳಿದರು. ಕೌಶಿಕನ ಒಳಗಿಗೆ ಪ್ರಶ್ನೆ ಬಂತು, ನಾನು ಯಾಕೆ ಇದನ್ನು ಒಪ್ಪಿಕೊಂಡೆ? ಇದು ನನ್ನಲ್ಲಿಗೆ ಯಾಕೆ ಬಂತು? ಇದನ್ನು ಮುಂದಕ್ಕೆ ಏನು ಮಾಡಬೇಕು ಅನ್ನುವಂಥ ಅತಿ ದೊಡ್ಡ ಪ್ರಶ್ನೆ ಅವನ ಮುಂದೆ ಬಂತು. ಅದರ ಆಲೋಚನೆಯನ್ನು ಮಾಡ್ತಾ ನಿಂತ್ಕೊಳ್ತಾನೆ. ಯಾವ ಹವಿಸ್ಸು, ಯಾವ ಆಹುತಿ ವಸಿಷ್ಠರಿಗೆ ಗೊತ್ತಿಲ್ಲದ್ದು ತನಗೇನು ಗೊತ್ತಿದೆ ಅನ್ನುವಂಥ ಎಲ್ಲ ಪ್ರಶ್ನೆ ಜೊತೆಯಲ್ಲಿ ರಾಜ ಕೌಶಿಕ ಅಂದರೆ ಮಹರ್ಷಿ ಕೌಶಿಕ ನಿಂತಿದ್ದಾನೆ, ಆಲೋಚನೆಗೆ ಒಳಗಾಗಿದ್ದಾನೆ ಅನ್ನುವುದರ ಜೊತೆಗೆ ನಾವು ಇಂದಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ನಾಳೆ ತ್ರಿಶಂಕುವಿನ ಜೊತೆಗೆ ಸ್ವರ್ಗದ ಪ್ರಯಾಣಕ್ಕೆ ತಾವೆಲ್ಲರೂ ಸಿದ್ಧರಾಗಿ ಬರಬೇಕು. ನಾಳೆ ಅದನ್ನು ನೋಡಬೇಕು ಅಂಥೇಳಿ ಹೇಳ್ತಾ, ಇದುವರೆಗೆ ಜೊತೆಯಲ್ಲಿ ಹಾಡಿದಂತಹ ಕುಮಾರಿ ಕೀರ್ತನ ಅವರಿಗೆ ಶ್ರೇಯಸ್ಸಾಗಲಿ ಅಂತ ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂಥೇಳಿ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸೋಣ. ನಮಸ್ಕಾರ.